ಡಿಜಿಟಲ್ ಅರೆಸ್ಟ್ ಅನ್ನುವಂಥದ್ದು ತಾಂತ್ರಿಕ ಯುಗದಲ್ಲಿ ಇವತ್ತಿನ ಈ ತಾಂತ್ರಿಕತೆಯ ಅಂತ್ಯದ ಸಂದರ್ಭದಲ್ಲಿ ಇಂಥ ಸಂದರ್ಭದಲ್ಲಿ ನಮ್ಮನ್ನು ಒಂದು ದಾಳದ ಒಳಗೆ ಬೀಳಿಸಿ ನಮ್ಮಲ್ಲಿರುವಂಥ ಹಣವನ್ನು ಸಂಪೂರ್ಣವಾಗಿ ಖಾಲಿ ಮಾಡಿಕೊಳ್ಳುವಂತಹ ಒಂದು ತಂತ್ರ ಇತ್ತೀಚೆಗೆ ಬಹಳ ಹೆಚ್ಚು ಕೇಳ್ತಾ ಇದ್ದೀವಿ. ಹಾಗಾದರೆ ಏನಿದು ಡಿಜಿಟಲ್ ಅರೆಸ್ಟ್, ಏನಾಗುತ್ತೆ, ಇದಕ್ಕೆ ಬಲಿಯಾದವರು ಕಳ್ಕೊಂಡಿದ್ದೇನೇನು, ಇದರ ಬಗ್ಗೆ ಇವತ್ತು ಮಾತಾಡೋಣ. ಇದೇ ಈ ಹೊತ್ತಿನ ವಿಶೇಷ. ನಾನು ಪ್ರಣುತ್ ಆರ್ ಗಾಣಿಗ. ಮೊಬೈಲ್ ಬಳಸೋ ಪ್ರತಿಯೊಬ್ಬರು ನೋಡಲೇಬೇಕಾದಂಥ ಸುದ್ದಿ ಇದು. ಸ್ವಲ್ಪ ಯಾಮಾರಿದ್ರಿ ಅಂತಂದ್ರೆ ನಿಮ್ಮ ಕಾಸು ಖಾಲಿ ಆಗುತ್ತೆ. ನಿಮ್ಮ ಅಕೌಂಟಲ್ಲಿ ಇಟ್ಟಿರುವಂಥ ಅಷ್ಟು ಹಣವನ್ನು ಸೈಬರ್ ಕಳ್ಳ ಖದೀಮರು ಡಿಜಿಟಲ್ ಅರೆಸ್ಟ್ ಅನ್ನೋ ಹೆಸರಿನಲ್ಲಿ ಪೀಕ್ ಬಿಡ್ತಾರೆ. ಡಿಜಿಟಲ್ ಅರೆಸ್ಟ್ ಮೂಲಕ ಸೈಬರ್ ಖದೀಮರು ಅಟ್ಟಹಾಸ ಮೆರೆಸಿದ್ದಾರೆ, ವಿಡಿಯೋ ಕರೆ ಮಾಡ್ತಾರೆ, ಡಿಜಿಟಲ್ ಅರೆಸ್ಟ್ ಮಾಡ್ತಾರೆ, ಚಕ್ರವ್ಯೂಹದಲ್ಲಿ ಸಿಲುಕಿಸಿ ನಿಮ್ಮಿಂದ ಹಂತ ಹಂತವಾಗಿ ದೋಚುತ್ತಾರೆ. ವಿಡಿಯೋ ಕರೆಯಲ್ಲಿ ನಿಮ್ಮನ್ನು ಅಲ್ಲಾಡೋದಕ್ಕೂ ಕೂಡ ಬಿಡೋದಿಲ್ಲ. ಕೊಂಚ ಯಾಮಾರಿದ್ರಿ ಅಂತಂದ್ರೆ ನೀವು ಕೋಟಿ ಕೋಟಿ ಮಾಡಿದ್ರೂ ಕೂಡ ಆ ಹಣ ಲೂಟಿ ಆಗುತ್ತೆ. ಪ್ರತಿನಿತ್ಯ ಅನ್ನೋ ರೀತಿಯಲ್ಲಿ ಇಂಥ ಪ್ರಕರಣಗಳು ವರದಿಯಾಗ್ತಾ ಇದೆ. ಡಿಜಿಟಲ್ ಅರೆಸ್ಟ್ ಮುಖಾಂತರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಕನ್ನ ಹಾಕುವಂತಹ ಕೆಲಸ ಆಗ್ತಾ ಇದೆ. ಬೆಂಗಳೂರಿನ ಟೆಕ್ಕಿಯೊಬ್ಬರಿಗೆ 11 ಕೋಟಿ 80 ಲಕ್ಷ ವಂಚನೆ ಮಾಡಿರೋದು. ನಿಮ್ಮ ಮೇಲೆ ಕೇಸ್ ಇದೆ, ಅರೆಸ್ಟ್ ವಾರೆಂಟ್ ಇದೆ ಅಂತ ಹೇಳಿ ಸುಳ್ಳು ಹೇಳ್ತಾರೆ. ಈ ರೀತಿ ಕರೆ ಬಂದರೆ ನೀವು ಯಾವುದಕ್ಕೂ ಅಂಜೋದು ಅಳುಕೋದು ಅಗತ್ಯ ಇಲ್ಲ. cybercrime.gov.in ವೆಬ್ಸೈಟ್ ಮುಖಾಂತರ ಕಂಪ್ಲೇಂಟ್ ಮಾಡಿ, ಇಲ್ಲವೇ 1930 ಸಹಾಯವಾಣಿ ಕರೆ ಮಾಡಿ ಈ ಬಗ್ಗೆ ತಿಳಿಸೋದಕ್ಕೆ ಅವಕಾಶ ಇದೆ. ಸೈಬರ್ ಕಳ್ಳರ ಅಟ್ಟಹಾಸಕ್ಕೆ ಬ್ರೇಕ್ ಹಾಕಬೇಕು ಅಂತಂದ್ರೆ ನೀವು ಇವತ್ತಿನ ಈ ಸುದ್ದಿಯನ್ನು ನೋಡಲೇಬೇಕು. ಮೊಬೈಲ್ ಬಳಸುವಂಥ ಪ್ರತಿಯೊಬ್ಬರು ಎಚ್ಚರ ಇರಬೇಕಾಗಿರುವಂಥ ಸ್ಕ್ಯಾಮ್ ಇದು. ಯುಗ ಬದಲಾದಂತೆ ನಾವು ಪ್ರತಿನಿತ್ಯ ಹೊಸ ಹೊಸತನಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡಿಕೊಳ್ಳುವಂತೆ ಇಡೀ ಪ್ರಪಂಚ ನಮ್ಮ ಕೈ ಬೆರಳೆಡೆಗೆಡೆ ಬಂದಿದೆ ಅಂತ ನಾವು ಖುಷಿ ಪಡೋಕ್ಕೂ ಮುನ್ನ ಅದೇ ತಂತ್ರಾಂಶ ಅಥವಾ ತಾಂತ್ರಿಕತೆ ಅನ್ನೋದು ಕಳ್ಳರಿಗೂ ಕೂಡ ಬಹಳ ಉಪಯುಕ್ತ ಆಗಿದೆ. ನಿಮ್ಮ ಹಣ ದೋಚೋದಕ್ಕೆ ಅವರಿಗೆ ಅವಕಾಶ ಮಾಡಿಕೊಟ್ಟಂಗಾಗಿದೆ. ಅದೇ ಡಿಜಿಟಲ್ ಅನ್ನೋ ಹೆಸರನ್ನು ಬಳಕೆ ಮಾಡಿಕೊಂಡು ಹಣ ದೋಚುವ ಖದೀಮರ ಮಸಲತ್ತುಗಳಲ್ಲಿ ಇದು ಹೊಸದು. ಡಿಜಿಟಲ್ ಅರೆಸ್ಟ್ ಅನ್ನೋದು ಸುಮಾರು 1 ತಿಂಗಳುಗಳ ಕಾಲ ನೀವು ಮನೆಯಿಂದ ಹೊರಗಡೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮನ್ನು ಹೌಸ್ ಅರೆಸ್ಟ್ ಮಾಡ್ತಾರೆ, ವಿಡಿಯೋ ಕಾಲ್ ಮುಖಾಂತರ, ನೀವು ಅಲ್ಲಾಡೋದಕ್ಕೆ ಬಿಡೋದಿಲ್ಲ, ಹಂತ ಹಂತವಾಗಿ ನಿಮ್ಮಿಂದ ಹಣ ಪಡ್ಕೋತಾರೆ. ಇಂಥ ಪ್ರಕರಣಗಳು ವರದಿ ಆಗುತ್ತೆ, ಮಾಧ್ಯಮಗಳು ಸುದ್ದಿ ಮಾಡುತ್ತೆ. ಆದರೂ ಕೂಡ ಪ್ರಕರಣಗಳು ಮಾತ್ರ ನಿಲ್ತಾ ಇಲ್ಲ. ಇತ್ತೀಚೆಗೆ ಬೆಂಗಳೂರಿನ ಯಲಹಂಕದಲ್ಲಿ ಟೆಕ್ಕಿಯೊಬ್ಬರಿಗೆ ಬರೋಬ್ಬರಿ 11 ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ ಈ ಡಿಜಿಟಲ್ ಅರೆಸ್ಟ್ ಅನ್ನೋದರ ಹೆಸರಿನಲ್ಲಿ. ಹಾಗಾದರೆ ಈ ಡಿಜಿಟಲ್ ಅರೆಸ್ಟ್ ಅನ್ನೋದು ಏನು? ಡಿಜಿಟಲ್ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಿರೋದು ಯಾಕೆ? ಇನ್ನು ಬೆಂಗಳೂರಿನ ಆ ಒಬ್ಬ ವ್ಯಕ್ತಿ 12 ಕೋಟಿ ಹಣವನ್ನು ಕಳೆದುಕೊಂಡಿದ್ದಾನೆ. ಹಾಗಾದರೆ ಆತ ಯಾಕೆ ಹಣ ಕೊಟ್ಟ? ಯಾರಾತ? ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಯಾಕವ 12 ಕೋಟಿ ಹಣ ಕೊಟ್ಟು ಅವ್ರ ಕೈಯಲ್ಲಿ ತಗಲಾಕೊಂಡ? ಈ ಕುರಿತಾದಂಥ ಒಂದು ವಿಸ್ತೃತ ವರದಿ ಇದೆ, ನೋಡ್ಕೊಂಡು ಬರೋಣ. ಡಿಜಿಟಲ್ ಅರೆಸ್ಟ್ ನೆಪದಲ್ಲಿ ಕೋಟಿ ಕೋಟಿ ವಂಚನೆ. ಮುಂಬೈ ಕ್ರೈಮ್ ಬ್ರಾಂಚ್ ಪೊಲೀಸರು ಎಂದು ಬೆದರಿಕೆ. ಬರೋಬ್ಬರಿ 11 ಕೋಟಿ ಕಳೆದುಕೊಂಡ ಎಂಜಿನಿಯರ್. ಹೌದು, ಮೋಸ ಹೋಗೋರು ಇರೋ ತನಕ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋದು ಮತ್ತೊಮ್ಮೆ ಕನ್ಫರ್ಮ್ ಆಗಿದೆ. ಇದಕ್ಕೆ ಸಾಕ್ಷಿ ಅನ್ನುವಂತೆ ಬೆಂಗಳೂರಿನ ಸಾಫ್ಟ್ವೇರ್ ಎಂಜಿನಿಯರ್ ವಿಜಯ್ ಕುಮಾರ್ ಕೋಟಿ ಕೋಟಿ ಹಣ ಕಳ್ಕೊಂಡಿದ್ದಾರೆ. ಮೊದಲಿಗೆ ಟ್ರಾಯ್ನಿಂದ ಕರೆ ಮಾಡ್ತಿರೋದಾಗಿ ಹೇಳಿದ್ದ ಆರೋಪಿಗಳು ನಂತರ ನಿಮ್ಮ ಆಧಾರ್ ಕಾರ್ಡ್ ಮನಿ ಲಾಂಡ್ರಿಂಗ್ನಲ್ಲಿ ಬಳಕೆಯಾಗಿದೆ, ಮುಂಬೈನ ಕೋಲಾಬಾದಲ್ಲಿ ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನಾವು ಮುಂಬೈ ಕ್ರೈಮ್ ಬ್ರಾಂಚ್ ಪೊಲೀಸರು ಅಂತ ಬೆದರಿಕೆ ಒಡ್ಡಿದ್ದಾರೆ. ಅಷ್ಟೇ ಅಲ್ಲದೆ ನಿಮ್ಮ ಆಧಾರ್ ಕಾರ್ಡ್ ಬಳಸಿ ಮನಿ ಲಾಂಡ್ರಿಂಗ್ ಆಗಿದ್ದು 6 ಕೋಟಿ ವಂಚನೆಯಾಗಿದೆ. ಈಗ ಕೇಸ್ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇದೆ ಎಂದಿದ್ದಾರೆ. ನಂತರ ವಿಡಿಯೋ ಕಾಲ್ ಮಾಡಿ ನಿಮ್ಮನ್ನ ಡಿಜಿಟಲ್ ಅರೆಸ್ಟ್ ಮಾಡೋದಾಗಿ ಬೆದರಿಕೆ ಒಡ್ಡಿದ್ದಾರೆ. ಇದನ್ನ ನಂಬಿದ ಎಂಜಿನಿಯರ್ ಒಂದು ದಿನ ಪೂರ್ತಿ ಡಿಜಿಟಲ್ ಅರೆಸ್ಟ್ನಲ್ಲೇ ಇದ್ದಾನೆ. ಈ ವೇಳೆ ಹಂತ ಹಂತವಾಗಿ ಹಣ ಕಳಿಸಿಕೊಂಡಿರುವ ಆರೋಪಿಗಳು ಸುಮಾರು 11 ಕೋಟಿ 83 ಲಕ್ಷ ಹಣ ಹಾಕಿಸಿಕೊಂಡಿರುವುದು ಬೆಳಕಿಗೆ ಬಂದಿದೆ. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಈಶಾನ್ಯ ವಿಭಾಗದ ಸಿಇಎನ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದು ಆಗಿದೆ, ಅದೇನು ಡಿಜಿಟಲ್ ಅರೆಸ್ಟ್ ಅಂತ ಹೇಳಿ ಬರುವ ಐಟಿ ಉದ್ಯಮಿಗೆ ದೊಡ್ಡ ಮೊತ್ತದ ಹಣವನ್ನ ಒಂದು ಹಂತ ಹಂತವಾಗಿ ಆದ್ಮೇಲೆ ಹಾಕಿಸಿಕೊಂಡಿರ್ತಕ್ಕಂಥ ಒಂದು ಘಟನೆ ಮತ್ತು ಅದ್ರ ಬಗ್ಗೆ ಪ್ರಕರಣ ದಾಖಲಾಗಿದೆ. ಅದು ತನಿಖೆಯನ್ನ
ನಾರ್ತ್ ಈಸ್ಟರ್ನ್ ಪೊಲೀಸರು ಮಾಡ್ತಾರೆ. ಬೇರೆಯವರನ್ನ ಕೇಳಿ ತಿಳಿದುಕೊಂಡು ಮುಂದುವರಿಯೋದು ಒಳ್ಳೆಯದಾಗ್ತದೆ. ಅಥವಾ ಈ ಆನ್ಲೈನ್ನಲ್ಲಿ ಫೋನ್ ಕಾಲ್ ಮುಖಾಂತರ ಅಥವಾ ವಾಟ್ಸಾಪ್ಗಳಲ್ಲಿ ಟೆಲಿಗ್ರಾಮ್ ಮುಖಾಂತರ ಅಥವಾ ಯಾವುದೇ ಸೋಷಿಯಲ್ ಸಾಮಾಜಿಕ ಜಾಲತಾಣದ ಮಾಧ್ಯಮಗಳಿಂದ ಅವರಲ್ಲಿ ನಿಮ್ಮನ್ನು ಸಂಪರ್ಕಿಸಿ. ಸಾಫ್ಟ್ವೇರ್ ಉದ್ಯೋಗಿಯಾಗಿರೋ ವಿಜಯ್ ಕುಮಾರ್ ಅಪರಿಚಿತರ ಕರೆಗೆ ಭಯ ಬಿದ್ದು ಕೋಟಿ ಹಣ ಕಳ್ಕೊಂಡಿದ್ದಾರೆ. ಘಟನೆ ಸಂಬಂಧ ಈಶಾನ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಇನ್ನಷ್ಟು ಜನ ಇದೇ ರೀತಿ ವಂಚನೆಗೊಳಗಾಗಿದ್ದಾರಾ ಅನ್ನೋದು ತನಿಖೆಯಿಂದಷ್ಟೇ ಬಯಲಾಗಬೇಕಿದೆ. ವೀರೇಶ್ ಜೊತೆ ಮಲ್ಲಾಂಡಹಳ್ಳಿ ಶಶಿಧರ್, ಪವರ್ ಟಿವಿ, ಬೆಂಗಳೂರು.